ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ನಾಯಕರು ಹಿರಿಯ ನಾಯಕರಾದಂತಹ ಬರಗೂರು ಬಪ್ಪಣ್ಣ ಸರ್ ಅಂತೆ ಹೆಸರಾವಸೆ ಆಗಿರ್ತಕ್ಕಂಥವ್ರು. ಅವರು ಕಾಂಟ್ರಾಕ್ಟ್ ಬಪ್ಪಣ್ಣ ಸರ್ ಅಂತ ಕರೀತಾರೆ, ಬಪ್ಪಣ್ಣ ಸರ್ ಅಂತ ಕರೀತಾರೆ, ಅವ್ರನ್ನ ವಿವಿಧ ಹೆಸರಿನಲ್ಲಿ ಕರೀತಾರೆ. ಆಮೇಲೆ ಜೆಡಿಎಸ್ ಪಕ್ಷದ ಅತ್ಯುನ್ನತವಾದಂತಹ ಮೇರು ಪ್ರತಿಭೆ. ಯಾಕಂದ್ರೆ 1977ರ ದಶಕದಲ್ಲಿ ಜೆಡಿಎಸ್ ಪಕ್ಷವನ್ನ, ಒಂದು ಜೆಡಿಎಸ್ ಪಕ್ಷದ ಹೋರಾಟವನ್ನ, ಸಂಘಟನೆಯನ್ನ ಶುರು ಮಾಡಿದಂತಹ ಬಹುದೊಡ್ಡ ನಮ್ಮ ಪಕ್ಷದ ಮೂಲ ಗುದಿ ನೆಲ ಅಂತಲೇ ಹೇಳ್ಬೋದು. ಅವ್ರನ್ನ ಹಿರಿಯ ನಾಯಕರು ಅಂತಲೇ ಹೇಳ್ಬೋದು. ಕಾರಣ ಏನಂದ್ರೆ ಬಪ್ಪಣ್ಣ ಸರ್ನ ಇವತ್ತು ನಾವು ಸಣ್ಣ ಹುಡುಗರಿಂದ ಹಿಡಿದು ನಮ್ಮ ತಾತನ ವಯಸ್ಸಿನವ್ರವರೆಗೂ ಕೂಡ ಅವ್ರನ್ನ ಬಪ್ಪಣ್ಣ ಸರ್ ಅಂತ ಅಂದ್ರೆ ಹೆಸರುವಾಸಿಯಾದಂಥವ್ರು ಅಂತ ಯಾಕೆ ಕರೀತಾರೆ ಅಂದ್ರೆ, ಅವರು ಒಂದು ಕಾಂಟ್ರಾಕ್ಟ್ ಮಾಡ್ಲಿ, ಈ ರೋಡ್ನಾಗ ಏನಾನ ರಸ್ತೆ ಮಾಡಿದ್ದಾರೆ ಬಪ್ಪಣ್ಣ ಸರ್ ಅಂದ್ರೆ, ಬಪ್ಪಣ್ಣ ಸರ್ ಕಾಂಟ್ರಾಕ್ಟ್ ಸಿಕ್ಕಿರೋದೆ ನಮ್ಮ ಹೆಮ್ಮೆ ಕಣಪ್ಪ, ಈ ರಸ್ತೆ ಉಜ್ವಲವಾಗುತ್ತೆ, ಒಂದು ಚೆನ್ನಾಗಿರೋ ರಸ್ತೆ, ಇದು ಬಾಳಿಕೆ ಬರ್ತೈತೆ ಅಂತ ಕರೆಯೋರು. ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಓದ್ತಿರ್ಬೇಕಾದ್ರೆ. ಆದ್ರೆ ಬಪ್ಪಣ್ಣ ಸರ್ 95ರಲ್ಲಿ ದೇವೇಗೌಡರನ್ನ ಇಲ್ಲಿ ನಮ್ಮ ಶಿರಾ ತಾಲೂಕಿಗೆ ಕರೆಸಿ, ಆ ಒಂದು ಹಿರಿಯ ಮಾಜಿ ಪ್ರಧಾನಿಗಳನ್ನ ಕರ್ಸೋದೈತಲ್ಲ, ಕರೆಸಿ ಸಂಘಟನೆ ಮಾಡಿರತಕ್ಕಂಥವ್ರು ಇದ್ರ ಹತ್ರ ಕರೆಸಿ, ದೇವೇಗೌಡರನ್ನ ಕರೆಸಿ ಒಂದು ನಮ್ಮ ಸಂಘಟನೆಯನ್ನ ಶುರು ಮಾಡಿದರು. ಈ ಭಾಗದಲ್ಲಿ ಹುಲಿಕುಂಟೆ ಭಾಗ ಏನಿದೆ, ಇಲ್ಲಿ ಸಣ್ಣ ಹುಡುಗನಿಂದ ಹಿಡಿದು ಯಾವ್ಯಾವ ಮನೆಗಳಿದಾವೆ ಅವ್ರಿಗೆ ಹುಟ್ಟುಹಬ್ಬದ ದಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಿ ಅಂತೇಳಿ ಮನೆಗೆ ಹೋದಂತ, ಹಳ್ಳಿಗಳಿಗೆ ಹೋದಂತ ಹಿರಿಯ ನಾಯಕರು, ಹಿರಿಯ ಜೀವ ಜೆಡಿಎಸ್ ಪಕ್ಷದಲ್ಲಿ ಅಂತ ಹೇಳ್ಬೋದು. ನಮ್ಮ ಸತ್ಯನಾರಾಯಣ ಸರ್ ಇಂದ ಹಿಡಿದು ಇವತ್ತು ಉಗ್ರೇಶ್ ಅಣ್ಣವರು ಏನಿದ್ದಾರೆ ಮುಖಂಡರಾಗಿ, ನಮ್ಮ ಹಿರಿಯರಾಗಿ, ಅಲ್ಲಿನವರೆಗೂ ಕೂಡ ನಮ್ಮ ಪಕ್ಷವನ್ನ ಸಂಘಟನೆ ಮಾಡಿರ್ತಕ್ಕಂಥದ್ದು ಬರಗೂರು ಬಪ್ಪಣ್ಣ ಸರ್. 80ರ ಆಸುಪಾಸಿನ ಈ ವಯಸ್ಸಿನಲ್ಲಿ ಇವತ್ತು ಕೂಡ ಇಳಿ ವಯಸ್ಸಿನ ಈ ಹುಡುಗನ ತರ ಓಡಾಡ್ಕೊಂಡು ನಮ್ಮ ಪಕ್ಷವನ್ನ ಸಂಘಟನೆ ಮಾಡ್ತಾರಲ್ಲ, ಇಂಥ ನಾಯಕರಿಗೆ ನಾವು ಹೆಮ್ಮೆಯಿಂದ ಹುಟ್ಟುಹಬ್ಬವನ್ನ ಮತ್ತು ಹುಟ್ಟುಹಬ್ಬದ ಶುಭಾಶಯನ ಹೇಳ್ತಾ ಇದ್ದೀನಿ. ಬರಗೂರು ಬಪ್ಪಣ್ಣ ಸರ್ಗೆ MLC ಕೂಡ ಆಗ್ಬೇಕಾಗಿತ್ತು. ಇವ್ರನ್ನ ನಾಮಿನೇಟ್ ಕೂಡ ಸರ್ಕಾರ, ನಮ್ಮ ಸರ್ಕಾರ ಮಾಡ್ಬೇಕಾಗಿತ್ತು. ಆದ್ರೆ ನಮ್ಮ ಪಕ್ಷ ಅವ್ರಿಗೆ ಉನ್ನತವಾದಂತ ಸ್ಥಾನಮಾನ ಕೊಡ್ಬೇಕಾಯ್ತು. ಇವ್ರೇನಾದ್ರು ಅಡ್ಡದಾರಿ ಹಿಡಿದು ಜಿಲ್ಲಾ ಪಂಚಾಯಿತಿಯನ್ನ ಟಿಕೆಟ್ ಅನ್ನ ಅಥವಾ ತಕೊಂಡು ಹೋಗಿದ್ದಿರ ರಾಜಕಾರಣದಲ್ಲಿ ಅಡ್ಡದಾರಿನ 2 ಬಾರಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿರೋರು, ಬಹುಶಃ ಅವಕಾಶ ಇದ್ದಿದ್ದ ಅಧ್ಯಕ್ಷರು ಕೂಡ ಆಗಿರೋರು ಅಂತ ಹೆಮ್ಮೆಯ ಒಂದು ನಮ್ಮ ಜೆಡಿಎಸ್ ಪಕ್ಷದ ನಾಯಕರಾದಂತಹ ಬಪ್ಪಣ್ಣ ಸರ್, ಬರಗೂರು ಬಪ್ಪಣ್ಣ ಸರ್ಗೆ ಅವಕಾಶ ಆಗಿ ಭವಿಷ್ಯದಲ್ಲಿ ಮುಂಬರುವ ಚುನಾವಣೆಗಳಾಗಿರ್ಬೋದು, ಮುಂಬರುವ ಅಧಿಕಾರಗಳಾಗಿರ್ಬೋದು, ನಮ್ಮ ಜೆಡಿಎಸ್ ಪಕ್ಷದಿಂದಲೇ ಪ್ರತಿನಿಧಿಸಿ ಈ ಭಾಗದ ಹುಲಿಕುಂಟೆ ಹೋಬಳಿಯ ಸುತ್ತಮುತ್ತ ಪ್ರದೇಶದಲ್ಲಾಗಿರ್ಬೋದು, ಬರಗೂರು ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿಯಲ್ಲಿ ಬರಗೂರು ನಮ್ಮ ಬಪ್ಪಣ್ಣ ಸರ್ಗೆ ಅವಕಾಶ ಸಿಕ್ಕಿ ಸಮಾಜ ಸೇವೆ ಮಾಡಿ ಈ ಒಂದು ಭಾಗದ ಜನರಿಗೆಲ್ಲ ಅನುಕೂಲಗಳಾಗ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ತುಂಬು ಹೃದಯದ ಇವತ್ತಿನ ಹುಟ್ಟುಹಬ್ಬ ಅವ್ರಿಗೆ ಅರ್ಥಗರ್ಭಿತವಾಗಿದೆ. ಇವತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆನ ಲಯನ್ಸ್ ಕ್ಲಬ್ ಶಿರಾ ವತಿಯಿಂದ ಬಪ್ಪಣ್ಣ ಸರ್ ಇದನ್ನ ಮಾಡ್ಕೊಂಡು ಕೆಲಸ ಮಾಡಿಸ್ತಕ್ಕಂಥದ್ದು, ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಕ್ಕಂಥದ್ದು ಒಳ್ಳೆಯ ಒಂದು ಬೆಳವಣಿಗೆ. ಇದು ಅರ್ಥಗರ್ಭಿತ ಹುಟ್ಟುಹಬ್ಬ. ಎಲ್ರು ಹೆಂಗೆಂಗೋ ಇದನ್ನ ಬ್ಯಾನರ್ಗಳು ಇದು ಮಾಡ್ಕೊಂಡು ಆಚರಣೆ ಮಾಡ್ಕೊಂತಾರೆ. ಆದ್ರೆ ಇವತ್ತು ನನ್ನ ಹುಟ್ಟುಹಬ್ಬ ಲಯನ್ಸ್ ಕ್ಲಬ್ ವಿಚಾರದಿಂದ ಕಣ್ಣ ಶಸ್ತ್ರಚಿಕಿತ್ಸೆಗಳಾಗ್ಲಿ, ಜನಗಳಿಗೆ ಬೆಳಕಾಗ್ಲಿ ಅನ್ನೋ ಒಂದು ಕಾರ್ಯಕ್ರಮ ಐತಲ್ಲ, ಇದು ಅವ್ರಿಗೆ ಶುಭ ನೀಡ್ತದೆ. ಇನ್ನ 10 ಹಲವಾರು ಕೆಲಸಗಳು ಇವ್ರ ಕೈಯಿಂದ ಆಗ್ತಾ ಇದಾವೆ. ಆ ಒಂದು ಯಾಲೆ ಮಾಡಿದ್ದಾರೆ ಇವರು ಕೊಡುಗೈ ದಾನಿ ಅಂತ ನಾನು ಕರಿತೀನಿ. ಕಾರಣ ಇವ್ರು ಕೊಟ್ಟಿದ್ದು ಸಣ್ಣ ಮಗುಗೂ ಪಕ್ಕದ ಹುಡುಗನಿಗೂ ಕೂಡ ಗೊತ್ತಾಗಲ್ಲ, ಎಡಗೈ ಬಲಗೈ ಗೊತ್ತಾಗಲ್ಲ ಅಂತಹ ವ್ಯಕ್ತಿತ್ವದ ಮೇರು ಪ್ರತಿಭೆ ನಮ್ಮ ಬರಗೂರು ಬಪ್ಪಣ್ಣ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಪಕ್ಷವನ್ನ ಇನ್ನ ನನ್ನಂತ ಯುವಕರನ್ನ ಬೆಳೆಸಲಿ ಅಂತ ಹೇಳಿ, ಮತ್ತು ಅವರು ಕೂಡ ಮುಂದಿನ ಭವಿಷ್ಯದ ಚುನಾವಣೆಯಲ್ಲಿ ಗೆದ್ದು ಬರಲಿ ಅಂತ ಹೇಳಿ ನಾನು ಆಶಯಿಸ್ತೀನಿ ಈ ಹುಟ್ಟುಹಬ್ಬದಲ್ಲಿ.